ಎಲ್ಲ ಮರಿಗಳು ದೊಡ್ಡದಾಗ್ಬಿಟ್ರೆ ನಮಗೆ ಚೆನ್ನಾಗಿ ಲಾಭ ಸಿಗುತ್ತಲ್ವಾ. ಎಲ್ಲ ಎಷ್ಟೊಂದು ತಗೊಂಬಂದಿದ್ರೆ ನಿಜ. ನನಗೆ ತುಂಬ ಖುಷಿ ಆಗ್ತೈತೆ. ಹೌದು, ನಿಮಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಮತ್ತು ಇನ್ನೇನು ಮಾಡೋಣ, ಮನೇಲಿ ಇದ್ದು ಬೇಜಾರಾಗಿತ್ತು ನನಗೂ. ಅದಕ್ಕೇ ನಾನು ಈ ಥರ ಕುರಿ ಮತ್ತು ಮೇಕೆ ಚಿಕ್ಕ ಚಿಕ್ಕವೆಲ್ಲ ತೊಗೊಂಬಂದು ಒಂಥರ ಅದನ್ನು ಬಿಸ್ನೆಸ್ ಮಾಡೋಣ, ಅವು ದೊಡ್ಡವಾಗ ತಕ್ಕ ಬೆಳೆಸಿ ಆಮೇಲೆ ಅದನ್ನೆಲ್ಲನ ಮಾರಾಟ ಮಾಡೋದು ಅದೆಲ್ಲನ ಮಾಡೋಣ ಅಂತ. ಇವಾಗ ಇನ್ನೇನು ಕೆಲ್ಸಕ್ಕೆ ಹೋದ್ರೆ ನಾವು ಸಂಬಳ ದುಡಿಯೋದು ಅಷ್ಟರಾಗೆ ಐತೆ. ಅದಕ್ಕೆ ನೀನು ಹೆಂಗೂ ಟೈಲರಿಂಗ್ ಹೋಗ್ತಾ ಇದೆಯಲ್ಲ, ನಾನು ಈ ರೀತಿ ಮನೆ ಹತ್ರನೇ, ಎಲ್ಲೋ ಬಿಸಿಲಲ್ಲಿ ಹೊಡ್ಕೊಂಡು ಹೋಗಲ್ಲಪ್ಪ, ಮನೆ ಹತ್ರನೇ ಅದಕ್ಕೆಲ್ಲನ ಮೇವು, ಅದಕ್ಕೆಲ್ಲ ಕಾಳುಗಳು ಏನು ಅದಕ್ಕೆಲ್ಲ ಏನು ಮೇವು ಬೇಕು ಅದನ್ನೆಲ್ಲ ಮನೆ ಹತ್ರನೇ ತರಿಸ್ಕೊಬಿಟ್ಟು ಎಲ್ಲ ಸಾಕಾಣಿಕೆ ಮಾಡೋಣ ಅಂತ. ಒಂದು ಸತಿ ತೊಗೊಂಬಂದ್ರೆ ಸಾಕು, ಚೆನ್ನಾಗಿ ಲಾಭ ಬರುತ್ತೆ. ಅದಕ್ಕೆ ಈ ಥರ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಹೇಗೆ ಅನ್ನಿಸ್ತಾ ಐತೆ? ತುಂಬ ಖುಷಿ ಆಗ್ತೈತಾ ವಾಣಿ? ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ. ನನ್ನ ಗಂಡ ಏನಪ್ಪ ಇದು ಸಡನ್ನಾಗಿ ಇಂಥ ನಿರ್ಧಾರ ತಗೊಂಡು ಇಂಥ ಕೆಲಸಕ್ಕೆ ಕೈ ಹಾಕ್ಬಿಟ್ರು ಅನ್ಸುತ್ತೆ. ಹೌದು, ದುಡ್ಡು ಎಲ್ಲಿತ್ತು ನಿಮಗೆ? ದುಡ್ಡು ಯಾರು? ನಿನ್ನ ಫ್ರೆಂಡೇ ಕೊಟ್ಟಿದ್ದು. ನಿನ್ನ ಫ್ರೆಂಡ್ ಹತ್ರ ಇಸ್ಕೊಂಡಿದ್ದೆ ನಾನು. ನಿನ್ನ ಫ್ರೆಂಡು ಅಮೃತ, ಅವ್ರ ಹತ್ರ ನಾನು 1-2 ಲಕ್ಷ ದುಡ್ಡು ಇಸ್ಕೊಂಡು ಬಂಡವಾಳ ಹಾಕಿರೋದು. ಹೌದೇನು? ನೋಡಪ್ಪ, ಹೆಂಗೋ ಹೊತ್ತಗೆ ಅವಳನ್ನ ಫ್ರೆಂಡ್ ಮಾಡ್ಕೊಂಬದಕ್ಕೆ ಎಷ್ಟು ಅನುಕೂಲ ಆಯಿತು. ಸ್ವಲ್ಪ ನಯಸಂಗೆ ಮಾತಾಡಿದೆ, ನೀವು ತುಂಬ ಕ್ಯೂಟಾಗಿದ್ದೀರಾ, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಅಂತ ಹೇಳಿ ಸ್ವಲ್ಪ ನುಗ್ಗೆ ಮರ ಹತ್ತಿಸ್ದೆ. ಆವಾಗ ಚೆನ್ನಾಗೇ ಅವರು ಮಾತಾಡೋದಕ್ಕೆ ನಿಂತ್ಕೊಂಡ್ರು. ಚೆನ್ನಾಗಿ ಮಾತಾಡ್ತಾರೆ ಬಿಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸಖತ್ತ ಮಾತಾಡುತ್ತೆ. ಇನ್ನೂ 1-2 ಲಕ್ಷ ಕಿತ್ಕೊಂಡು ಮೇವು ಇವೆಲ್ಲ ತೊಗೊಂಬಂದು ಈ ಮರಿ ಎಲ್ಲ ತೊಗೊಂಬಂದಿದ್ದೀನಿ. ಇನ್ನೂ 1-2 ಲಕ್ಷ ಕಿತ್ಕೊಂಬ್ತೀನಿ. ಸ್ವಲ್ಪ ಸಾಲವಾಗಿ ಕೊಡಿ ಅಂತ ಇಸ್ಕೊಂಡಿದ್ದೀನಿ. ತಗೊಂಬಂದು ಕೊಟ್ಟವ್ರೆ. ಅವ್ರ ಅಮ್ಮನ ದುಡ್ಡೆಲ್ಲೋ ಇತ್ತಂತೆ, ತಗೊಂಬಂದು ಕೊಟ್ಟವ್ರೆ. ಓ ರಘು, ಬಿಸ್ನೆಸ್ ಸ್ಟಾರ್ಟ್ ಆಯಿತು, ತಗೊಂಬಂದ್ಬಿಟ್ಟೆ. ಇವತ್ತೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ತಗೊಂಬರ್ತೀನಿ ಮರಿಗಳನ್ನೆಲ್ಲ ಅಂತ ಹೇಳಿದ್ದೆ. ತಗೊಂಡು ಬಂದ್ಬಿಟ್ಟ ಎಲ್ಲನ? ಅಮೃತ, ಎಲ್ಲ ನಿನ್ನಿಂದ ಸಾಧ್ಯ, ನನ್ನಿಂದ ಏನೂ ಸಾಧ್ಯ ಇಲ್ಲ. ಎಲ್ಲ ನಿನ್ನಿಂದಾನೆ ಅಮೃತ, ಎಲ್ಲ ನಿನ್ನಿಂದಾನೆ. ಹೆಂಗೋ ನೀವಿಬ್ರು ಚೆನ್ನಾಗಿರ್ಬೇಕು ಎಲ್ಲರ ಕಣ್ಣು ಮುಂದೆ ಅಂಬೋದು ಅದೇ ನನಗೆ ಆಸೆ. ಈಗ ನಿಮ್ಮಪ್ಪ ನಿಮ್ಮಮ್ಮನ ಮುಂದೆ ಆಗಲಿ, ನಿಮ್ಮ ಅಣ್ಣವ್ರ ಮುಂದೆ ಆಗಲಿ, ಎಲ್ಲರ ಮುಂದೆ ನೀವು ಚೆನ್ನಾಗಿರಬೇಕು. ನನಗೆ ಇವತ್ತು ಸಪೋರ್ಟಿವಾಗಿ ನಿಂತ್ಕೊಂಡಿದೆ, ಅವ್ರಿಗೆಲ್ಲ ವಿರುದ್ಧವಾಗಿದ್ದೀರಾ ನೀವು ಅಂತಂದರೆ ನಿಜವಾಗ್ಲೂ ನನಗೆ ಏನು ಸಹಾಯ ಬೇಕಿದ್ರು ನಾನು ನಿಮಗೆ ಮಾಡ್ತೀನಿ. ನನ್ನ ಜೊತೆಗಿದ್ದರೆ ನಾನು ಏನು ಬೇಕಾದ್ರೂ ಸಹಾಯ ಮಾಡ್ತೀನಿ. ಚೆನ್ನಾಗಿದ್ದಾವೆ ಮರಿಗಳೆಲ್ಲ ತೊಗೊಂಬಂದಿನೂ ಎಲ್ಲ ಸ್ವಲ್ಪ ಶೆಡ್ಡೆಲ್ಲ ರೆಡಿ ಮಾಡಿಸ್ತೀನಿ ಅಂತ ಹೇಳಿದೆ. ಮಾಡ್ತೀನಿ ಎಷ್ಟ್ರಾಗೆ ಮಾಡ್ತೀನಿ. ಸ್ವಲ್ಪ ದುಡ್ಡು ಸಾಲ್ಟೇಜ್ ಇತ್ತು, ಇನ್ನೊಂದು 2 ಲಕ್ಷ ಕೊಟ್ಟರೆ ಅದ್ರಾಗೆ ಹೆಂಗೋ ಮಾಡ್ಕೊಂಡು ಹೋಗ್ತೀನಿ. ವಾಣಿ, ಹೋಗಿ ಸ್ವಲ್ಪ ಹಾಲ್ಗಿಲ್ ಕಾಸು ಕೊಡು ಹೋಗು. ಅಮೃತ ಬಂದಿದ್ದಾಳೆ ಅಂದರೆ ಏನಾದರೂ ಒಂದು ಮಾಡಬೇಕು. ನಮಗೂ ಅವ್ರಿಗೆ ಚೆನ್ನಾಗಿ ನೋಡ್ಕೊಂತಾರೆ ಅಂದಮೇಲೆ ನಾವು ಅವ್ರನ್ನೂ ಚೆನ್ನಾಗಿ ನೋಡ್ಕೋಬೇಕು. ಹೋಗಿ ಹಾಲ್ಗಿಲ್ ಏನಾದರೂ ಕಾಸ್ಕೊಂಬರೋಗು. ಬೇಡ ಬಿಡು ವಾಣಿ. ಇಲ್ಲ, ಈ ತಡಿ ಅಮೃತ, ಕಾಸ್ಕೊಂಡು ಕೊಡ್ತೀನಿ, ನೀನೇನು ತಲೆ ಕೆಡಿಸ್ಕೊಬೇಡ. ನಿನ್ನ ಚೆನ್ನಾಗಿ ನೋಡ್ಕೋಬೇಕು. ನೀನು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ಎಲ್ಲ ನಿನ್ನಿಂದಾನೆ. ನಮಗೆ ಬೆಳಗಾಗೋದು ನಿನ್ನಿಂದಾನೆ, ಕತ್ಲಾಗೋದು ನಿನ್ನಿಂದಾನೆ, ಎಲ್ಲ ನಿನ್ನಿಂದಲೇ. ಗಾಳಿ ಬೆಳಕು ಉಸಿರು ಎಲ್ಲ ನಿನ್ನಿಂದಲೇ. ನಿನ್ನಂತವಳು ಸಿಕ್ಕಿರೋದು ನಮ್ಮ ಪುಣ್ಯ, ಗೊತ್ತಾ ಅಮೃತ? ನಿಮ್ಮಂಥ ಬೆಸ್ಟ್ ಫ್ರೆಂಡ್ ನನಗೆ ಸಿಕ್ಕೋಳೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ನನಗೆ. ನೋಡು, ನಮಗೆ ಎಷ್ಟು ಸಹಾಯ ಮಾಡ್ತೀನಿ. ನಿಜವಾಗ್ಲೂ ನಿನ್ನ ಹತ್ರ ಒಳ್ಳೆ ಮನಸ್ಸೈತೆ. ಕಾಸ್ಕೊಂಬರ್ತೀನಿ ಇರು. ಏನೋ ಇವತ್ತೆಲ್ಲ ಶಾಕ್ ಆಗ್ಬಿಟ್ಟೈತೆ ನಮ್ಮ ಅಣ್ಣ ನಮ್ಮ ಅತ್ತಿಗೆಲ್ಲನ. ಏನಪ್ಪ ಇದು ಸಡನ್ನಾಗಿ ಇಷ್ಟೊಂದು ಮರಿಗಳನ್ನೆಲ್ಲ ತೊಗೊಂಬಂದ, ಏನು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾನಲ್ಲ, ಬೇಕ್ರಿ ತೆಗಿಬೇಕು ಅಂತ ಏನೆಲ್ಲ ಮಾಡಿದ್ವಿ, ಬೇಕ್ರಿ ತೆಗ್ಸಿದ್ವಿ, ಇವಾಗ ನೋಡಿದ್ರೆ ಈ ಥರ ಹಿಂಗಪ್ಪ ಇದು ಅಂತೇಳಿ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಮಾಡಲಿ ನೀವೆಲ್ಲರ ಮುಂದೆ, ನಿಮ್ಮ ಅಣ್ಣರ ಎದುರಿಗೂ, ಅವ್ರ ಅಪ್ಪ ಅವ್ರ ಅಮ್ಮನ ಮುಂದೆ ಎಲ್ಲ ನೀವೆಲ್ಲ ಚೆನ್ನಾಗಿರ್ಬೇಕು. ಗಿರ್ಜಿಂಬೇರ್ ಮುಂದೆ ಎಲ್ಲರ ಮುಂದೆ ನೀವು ಚೆನ್ನಾಗಿರ್ಬೇಕು. ನೀನು ವಾಣಿ ಎಲ್ಲ ನಿನ್ನಿಂದನೇ ಕಣಮ್ಮ. ಬ್ಯೂಟಿ ಕ್ವೀನ್ ಅಮೃತ ನಿನ್ನಿಂದನೇ, ಎಲ್ಲ ನಿನ್ನಿಂದನೇ. ಸಕಲವು ನೀನೇ, ಸರ್ವಸ್ವವು ನೀನೇ, ಎಲ್ಲ ನೀನೇ. ನನಗೆ ನಿಜ ನಿನ್ನಂಥವಳು ಸಿಕ್ಕಿರೋದು ನನ್ನ ಪುಣ್ಯ. ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ. ನನಗಂತೂ ಎಷ್ಟು ಇಷ್ಟ ಆಗುತ್ತೆ ಅಂದರೆ ಅಷ್ಟು ಇಷ್ಟ ಆಗುತ್ತೆ. ನಾನೊಂದು ಮಾತು ಹೇಳ ಅಮೃತ, ನೀನಂತಂದರೆ ನನಗೆ ತುಂಬಾ ಇಷ್ಟ. ಇವತ್ತು ಇಷ್ಟೊಂದೆಲ್ಲ ನೀನು ನನಗೆ ಸಹಾಯ ಮಾಡಿದ್ಯಾ ಅಂತಂದರೆ ನೀನು ನಾನು ನಿನಗಿಷ್ಟ, ನೀನು ನನಗಿಷ್ಟ ತಾನೆ. ಅದಕ್ಕೆ ನೀನು ನನಗೆ ಸಹಾಯ ಮಾಡಿರೋದು. ಬಿಸ್ನೆಸ್ ಮಾಡೋದಕ್ಕೆ ನೀನು ಎಷ್ಟು ಸಹಾಯ ಮಾಡಿದ್ಯಾ. ಹಂಗೆ ಇನ್ನೊಂದು 2 ಲಕ್ಷ ಕೊಟ್ಬಿಡು. ಹಂಗೆ ಶೆಡ್ ಗಿಡ್ಡೆಲ್ಲ ಮಾಡಿ ಅದಕ್ಕೆ ಮೇವು ಗಿವೆಲ್ಲ ತೊಗೊಂಬಂದು ಹಿಂಗೆಲ್ಲ. ಯಾಕಂದರೆ ನಾಯಿ ಕಾಟ, ಇದನ್ನು ಸ್ವಲ್ಪ ಜೋಪಾನ ಮಾಡ್ಕೋಬೇಕು. ನಾಯಿ ಈಗ ಬೀದಿ ನಾಯಿ ಎಲ್ಲನ ಸರಿ ಇರಲ್ಲ. ಅದಕ್ಕೇ ಇವಕ್ಕೆಲ್ಲ ಸೇಫ್ಟಿ ಮಾಡಬೇಕು. ಸೇಫ್ಟಿ ಇದ್ದರೆ ಏನೋ ಒಳಗಡೆ ಇವಾಗ ಎಲ್ಲ ಸ್ವಲ್ಪ ಸುತ್ತೂರ ಎಲ್ಲನ ಮಿಷ್ಕಿಶ್ ಎಲ್ಲ ಹಾಕ್ಬಿಟ್ಟು ಶೆಡ್ ಮಾಡಿ, ಕಲ್ಗಿಲ್ಲ ಇಲ್ಲಾಂದ್ರೆ ಮೇಲೆ ಎಲ್ಲನ ಇದೆಲ್ಲ ಇದು ಬರುತ್ತಲ್ಲ, ಮ್ಯಾಟೆಲ್ಲ ಹಾಕೋದು, ಸೀಟೆಲ್ಲ ಹಾಕ್ಬಿಟ್ಟು ಎಲ್ಲ ಮಾಡೋಣ ಅಂತ ಇದ್ದೀನಿ. ಸ್ವಲ್ಪ ಅಮೌಂಟ್ ಬೇಕಾಗಿತ್ತು, ಅದಕ್ಕೆ ಅಮೃತ. ಮಾಡು ರಘು, ಮಾಡು. ನಾನು ತಗೊಂಬಂದು ಕೊಡ್ತೀನಿ ನಿನಗೆ. ಅಮೌಂಟ್ ತಾನೆ, ನಿನಗೆ ಅದರಲ್ಲಿ ಬಂದಿರೋ ಅಂಥ ಲಾಭ ಏನು ಬರುತ್ತೋ ಅವಾಗಲೇ ಬೇಕಾದರೆ ನನಗೆ ಕೊಡುವಂತೆ. ಲಾಭ ಎಲ್ಲ ಬರುತ್ತಲ್ಲ ಅವಾಗ ಕೊಡುವಂತೆ. ಹೆಂಗೋ ಬಿಡಿ, ಚೆನ್ನಾಗಿದ್ರೆ ಸಾಕು. ನನ್ನ ಹತ್ರ ಎಷ್ಟು ಒಳ್ಳೆ ಮನಸ್ಸಿದೆ ಅಮೃತ. ನಿಜವಾಗ್ಲೂ ಇಷ್ಟು ಒಳ್ಳೆ ಮನಸ್ಸಿರೋರನ್ನ ನಾನು ಎಲ್ಲೂ ನೋಡಲಿಲ್ಲ. ಇದೇ ಫಸ್ಟ್ ಟೈಮ್ ನಿನ್ನಂಥವಳನ್ನ ನೋಡ್ತಾ ಇರೋದು. ನನಗೆ
ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿನ್ನ ಗುಣ ಸ್ವಭಾವ, ನಿನ್ನ ಪ್ರೀತಿ ಆಗಿರ್ಬೋದು ಎಲ್ಲ ನನಗೆ ಇಷ್ಟ ಆಗ್ಬಿಡ್ತು. ನನಗೂ ಅಷ್ಟೇ ನೀವು ಮಾತಾಡೋದು, ನೀವು ಎಷ್ಟು ಚೆನ್ನಾಗಿ ಮಾತಾಡಿಸ್ತೀರ. ನನಗೂ ಹಂಗೆ ರಘು ಅಂತಂದರೆ ನನಗೂ ತುಂಬಾ ಇಷ್ಟ. ನಾನಿವತ್ತು ದುಡ್ಡು ಕೊಟ್ಟಿದ್ದೀನಿ ಅಂತ ಮಾತ್ರ ಕೇಳ್ತಾ ಇಲ್ಲ, ನನಗೆ ಭಾಳ ಇಷ್ಟ ಆಗ್ಬಿಟ್ರಿ. ನೀವು ಅಷ್ಟೇ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ. ಇಂಥ ಒಳ್ಳೆಯವ್ರನ್ನ ಊರೆಲ್ಲ ರಿಜೆಕ್ಟ್ ಮಾಡಿರೋದು ಅಯ್ಯೋ ನಿಮ್ಮ ಪ್ರೀತಿ ಅವ್ರಿಗೆ ಸಿಗಲ್ಲ ಅಂತ ಅನಿಸುತ್ತೆ ಬಿಡಿ. ಈ ವಾಣಿ ಅಪ್ಪ ಅಮ್ಮ ಗನವಾಗಿ ಮಾತಾಡ್ಸ್ಕೊಂಡು ಗನವಾಗಿರ್ಬೋದೈತೆ, ಅದು ಯಾರೋ ಇಬ್ಬರು ಮಕ್ಳನ್ನ ದತ್ತು ತೊಗೊಂಬಂದು ಸಾಕ್ತಾ ಇದ್ದಾರೆ. ನಿಮ್ಮನ್ನೇ ಕರ್ಕೊಂಡೋಗಿ ಇಟ್ಕೊಂಡಿದ್ರೆ ಎಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ರಿ. ನಿಮ್ಮ ಬೆಲೆ ಏನು ಅಂತ ಅವ್ರಿಗೆ ಗೊತ್ತಿಲ್ಲ ಬಿಡಿ. ಅಯ್ಯೋ ಗೊತ್ತಿದ್ರೆ ಅವ್ರು ಯಾಕೆ ಹಿಂಗೆ ಮಾಡೋರು? ನೀವು ಅಷ್ಟೇ ತುಂಬ ಪುಣ್ಯವಂತರು ಬಿಡಿ. ನಿಮ್ಮಂಥವ್ರು ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ. ನಿಜವಾಗೂ ನಾವು ಎಷ್ಟು ಏಳೇಳು ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ವೋ ನಾನು ನನ್ನ ಹೆಂಡ್ತಿ ಅಂತ ಅನಿಸುತ್ತೆ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನೀವು ಇವತ್ತು ನನಗೆ ಇಷ್ಟೊಂದೆಲ್ಲ ಬಿಸ್ನೆಸ್ ಮಾಡೋದಕ್ಕೆ ನೀವು ಸಹಾಯ ಮಾಡ್ತಿದ್ದೀರಾ ಅಂದರೆ ನಿಜವಾಗ್ಲೂ ಗ್ರೇಟ್. ಇವತ್ತು ನಮಗೆ ದೇವ್ರಿದ್ದಂಗೆ ಎದ್ದೆದ್ದು ನಿಮ್ಮದೊಂದು ಫೋಟೋನ ನಾನು ಫ್ರೇಮ್ ಮಾಡಿಸಿ ಹಾಕೊಬಿಡ್ತೀನಿ. ಎದ್ದೆದ್ದು ಡೈಲಿ ನಿಮ್ಮ ಮುಖ ನೋಡಬೇಕು. ನಿಜವಾಗ್ಲೂ ನಿಮ್ಮಿಂದಲೇ ನಮ್ಗೆ ಅದೃಷ್ಟ ಇವತ್ತು. ನಿಮ್ಮಿಂದಲೇ ಈ ಥರ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇರೋದು. ನಿಮ್ಮದೊಂದು ಫೋಟೋ ಒಳ್ಳೆ ಚೆನ್ನಾಗಿರೋ ಫೋಟೋವನ್ನು ನನಗೆ ಸೆಂಡ್ ಮಾಡಿ, ಅದೊಂದು ಫ್ರೇಮ್ ಮಾಡಿಸ್ಬಿಟ್ಟು ನಾನು ಮನೇಲಿ ಹಾಕ್ತೀನಿ. ಎದ್ಬಿಟ್ಟು ನಿಮ್ಮ ಮುಖನೇ ನೋಡೋ ಥರ. ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ನೀವು ಇಷ್ಟೊಂದು ನಮಗೆ ಸಹಾಯ ಮಾಡ್ತಾಯಿದ್ದೀರಿ. ಇಷ್ಟೊಂದು ನಮಗೆ ಯಾರು ಸಹಾಯ ಮಾಡ್ತಾರೆ? ಇವ್ರ ಅಪ್ಪ ಅವರಮ್ಮ ಕೂಡ ಎಷ್ಟು ನಮ್ಗೆ ಹಿಂಗಾಗೈತೆ ಅಂದರೂ ಸಹಾಯ ಮಾಡಲಿಲ್ಲ. ನಮ್ಮ ಅಣ್ಣ ಅದಕ್ಕೆ ಸಹಾಯ ಮಾಡಲಿಲ್ಲ. ಹಿಂದೆ ಮುಂದೆ ಇರೋರು ನಮಗೆ ಸಹಾಯ ಮಾಡಲಿಲ್ಲ. ಇವತ್ತು ನೀವು ನಮಗೆ ಸಹಾಯ ಮಾಡ್ತಾಯಿದ್ದೀರ. ನಿಜವಾಗ್ಲೂ ಗ್ರೇಟ್ ಅಮೃತ ಅವರೇ, ನಿಜವಾಗ್ಲೂ ಗ್ರೇಟ್ ನೀವು. ಹೆಂಗೋ ಬಿಡಿ. ಚೆನ್ನಾಗಿದ್ರೆ ಸಾಕು. ಮೇಕೆ ಕುರಿ ಪಟ್ಲಿ ತೊಗೊಂಬನ್ನಿ. ಗಂಡು ಕುರಿ ಇರುತ್ತಲ್ಲ ಅದನ್ನು ತೊಗೊಂಬರಿ, ಅದು ಚೆನ್ನಾಗಿ ರೇಟ್ ಆಗುತ್ತಂತೆ. ನಾನೆಲ್ಲ ಸರ್ಚ್ ಮಾಡ್ತಾ ಇರ್ತೀನಿ ನಿಮ್ಗೆ ಎಲ್ಪ್ ಮಾಡೋಣ ಅಂತ. ಮೊಬೈಲಲ್ಲೆಲ್ಲ ನೋಡ್ತಾ ಇರ್ತೀನಿ. ಎಲ್ಲ ನೋಡಿ ಎಲ್ಲ ಶೆಡ್ ಯಾವ ಥರ ಮಾಡಬೇಕು, ಯಾವ ಥರನ ಮರಿಗಳಿಗೆಲ್ಲ ಮೇವು ಹಾಕಬೇಕು, ಅದನ್ನೆಲ್ಲ ಸರ್ಚ್ ಮಾಡಿ ನಾನು ನಿಮಗೆಲ್ಲ ತೋರಿಸ್ತೀನಿ ಬಿಡಿ. ಎಲ್ಲ ಅದೆಲ್ಲ ಇನ್ಫಾರ್ಮೇಷನ್ ಏನಾಗಿದೆ ಅದನ್ನೆಲ್ಲ ಹೇಳ್ತೀನಿ. ಎಲ್ಲ ನಿಮಗೆ ನೋಡ್ಬಿಟ್ಟು ಅದನ್ನೆಲ್ಲ ಮಾಹಿತಿ ತಿಳಿಸ್ತೀನಿ ಬಿಡಿ ನಿಮಗೆ. ಹಿಂಗೆ ಮಾಡಬೇಕು, ಯಾವ ಟೈಮಿಗೆ ಕೊಡಬೇಕು, ಯಾವ ಥರ ಮೇವು ಕೊಡಬೇಕು, ಯಾವ ಥರ ಮೇವು ಕೊಟ್ಟರೆ ಬೇಗ ಬರುತ್ತೆ, ಅದೆಲ್ಲ ಸ್ವಲ್ಪ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಎಲ್ಲ ತಿಳ್ಕೊಬಿಟ್ಟು ನಾನು ನಿಮಗೆಲ್ಲ ಹೇಳ್ತೀನಿ, ಸರಿನಾ? ಆ ಥರ ಮಾಡ್ಕೊಂಡು ಹೋಗಿ ನಿಜವಾಗ್ಲೂ ನೀವು ಜೀವನದಾಗ ತುಂಬ ಸಕ್ಸಸ್ ಆಗ್ತೀರಾ. ನಿಜ. ಇಷ್ಟು ಇವಾಗ ಒಂಥರ ಜನಕ್ಕೆ ಖುಷಿ, ಆಶ್ಚರ್ಯ ಆಗಿರುತ್ತೆ. ಹಿಂಗಪ್ಪ ಇವನು ಇಷ್ಟು ಬೇಗ ಇಷ್ಟು ಬೆಳೆಯೋದಕ್ಕೆ ಸಾಧ್ಯ, ಇಷ್ಟೊಂದು ಮರಿಗಳು ತಗೊಂಬಂದವನೇ, ಹಿಂಗೆ ಮಾಡ್ತಾ ಇದ್ದಾನಲ್ಲ, ಶೆಡ್ ಮಾಡ್ದ, ಏನು ಯಾರ ಹತ್ರನೂ ಹೇಳ್ಬಿಡಿ ನನ್ನ ಅಮೌಂಟ್ ಕೊಟ್ಟಿರೋದ. ಯಾಕಂದರೆ ನೀವು ದೊಡ್ಡ ವ್ಯಕ್ತಿ ಆಗಬೇಕು, ನೀವು ಒಂಥರ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ. ನೋಡಿ ಇವತ್ತು ಹಿಂಗೆ ಅಂತಂದರೆ ಏನೋ ಎಡಗೈಯಲ್ಲಿ ಕೊಟ್ಟಿರೋದ ಅದೇನೋ ಹೇಳ್ತಾರಲ್ಲ, ಒಂಥರ ಏನೋ ಹೇಳ್ಕೊಂತಾರೆ ಅಂತ. ನೀವು ಇವತ್ತು ಈ ಕೊಟ್ಟರು ಒಬ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾ ಇದ್ದೀರಲ್ಲ, ನಿಜವಾಗ್ಲೂ ಅದೇನೋ ಹೇಳ್ತಾರೆ, ನನಗೆ ಗೊತ್ತಾಗ್ತಾ ಇಲ್ಲ. ಬಲಗೈ ಗೊತ್ತಿರೋದು ಎಡಗೈಗೆ ಗೊತ್ತಾಗಬಾರ್ದು, ಎಡಗೈ ಕೊಟ್ಟಿರೋದು ಬಲಗೈಗೆ ಗೊತ್ತಾಗಬಾರ್ದು ಅಂತ ಏನೋ ಹೇಳ್ತಾರೆ. ಅದೇನೋ ಗಾದೆ ಗೊತ್ತಿಲ್ಲ ನನಗೆ ಸರಿಯಾಗಿ. ಅದು ಇಂಥ ಕಾಲದಲ್ಲೂ ನೀವು ಈ ಥರ ಹೇಳ್ತಾ ಇದ್ದೀರಾ ಅಂತಂದರೆ ಇವಾಗ ಹೆಂಗೆ ಗೊತ್ತಾ, ಯಾರಿಗಾದ್ರೂ ಒಂದು 100 ರೂಪಾಯಿ ಕೊಟ್ಟರು ಅದನ್ನು ಹೇಳ್ಕೊಳ್ತಾ ಇರ್ತಾರೆ. ನಾವು ಅವ್ರಿಗೆ ಸಹಾಯ ಮಾಡಿದ್ವಿ, ನಾವು ಅವ್ರಿಗೆ ಕೊಟ್ವಿ, ನಾನು ಕೊಟ್ಟಿದ್ದೆ ಸಾಲವಾಗಿ, ನಾನು ಅವ್ರಿಗೆ ಸಹಾಯ ಮಾಡಿದ್ದೆ ಅಂತ ಈ ರೀತಿ ಹೇಳ್ಕೊಳ್ಳೋ ಜನದ ಮಧ್ಯೆ ನಿಮ್ಮಂಥವ್ರು ಇರೋದು ತುಂಬಾ ಅದೃಷ್ಟ, ತುಂಬಾ ಲಕ್ಕಿ. ನೀವು ಲಕ್ಕಿ ಗರ್ಲ್, ಬ್ಯೂಟಿ ಕ್ವೀನ್ ಅಮೃತ, ಸ್ಮೈಲ್ ಕ್ವೀನ್ ಅಮೃತ, ಲಕ್ಕಿ ಗರ್ಲ್ ಅಮೃತ. ನಿಜವಾಗ್ಲೂ ಇವತ್ತು ನಿಮ್ಮಂಥವ್ರು ಸಿಕ್ಕಿರೋದು ನಮ್ಮ ಪುಣ್ಯ ಅಂದರೆ ಪುಣ್ಯ ಪುಣ್ಯ ಪುಣ್ಯ. ನಾನು ರಘು ವಾಣಿ ಇಬ್ಬರು ಚೆನ್ನಾಗಿರಲಿ ಅಂತ ತುಂಬಾ ಸಹಾಯ ಮಾಡ್ತಾಯಿದ್ದೀನಿ. ಹೊಸ ಬಿಸ್ನೆಸ್ ಮಾಡೋದಕ್ಕೆಲ್ಲ ದುಡ್ಡು ಕೊಟ್ಟಿದ್ದೀನಿ. ಮೇಕೆ ಮರಿ ಎಲ್ಲ ತೊಗೊಂಬಂದು ಚಿಕ್ಕದೆಲ್ಲನ ಈ ಥರ ಶೆಡ್ ಮಾಡಿಬಿಟ್ಟು ಬೆಳೆಸೋ ಥರ ಐಡಿಯಾ ಕೊಟ್ಟು ನಾನೇ ಈ ಥರ ಎಲ್ಲನ ಹೇಳಿ ಅವರಿಗೆ ಮಾಡಿಸ್ತಾ ಇದ್ದೀನಿ. ಇವ್ರ ಜೀವನದಲ್ಲಿ ಮುಂದೆ ಬರಬೇಕಂತ ನಾನು ಸಹಾಯ ಮಾಡ್ತೇನೆ. ರಘು ಸಿಕ್ಕಾಪಟ್ಟೆ ಕ್ಲೋಸಾಗಿ ಮಾತಾಡ್ತಾನೆ ನನ್ನ ಹತ್ರ. ನಿಜವಾಗ್ಲೂ ರಘು ಅಂತಂದರೆ ನನಗೆ ತುಂಬಾ ಇಷ್ಟ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.